ಬೆಂಗಳೂರು ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ಕೆಂಪೇಗೌಡರು. ಇವತ್ತು ನೋಡಿರ್ಬೋದು ನಾವು ಕೆಂಪೇಗೌಡರ ಒಂದು ಏನು ಸ್ಟ್ಯಾಚ್ಯೂ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ದೊಡ್ಡದು ಅಂದರೆ ಅತಿ ಹೆಚ್ಚಿನ ದೊಡ್ಡದಂಥ ಸ್ಟ್ಯಾಚ್ಯೂನ ನಾವು ಮಾಡಿದ್ವಿ ನಮ್ಮ ದಾಸಹಳ್ಳಿ ಕ್ಷೇತ್ರದ ಶೆಟ್ಟಳ್ಳಿ ವಾರ್ಡಲ್ಲಿ. ನಾನು ಕಾರ್ಪೊರೇಟರ್ ಆಗಿದ್ದಂಥ ಸಮಯದಲ್ಲಿ ಇವತ್ತು ಇದಕ್ಕಿಂತ ದೊಡ್ಡದಾಗಿ ನಾವು ಏರ್ಪೋರ್ಟಲ್ಲಿ ನೋಡ್ಬೋದು. ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಏನಿದೆ ಅಲ್ಲಿ ನಾವು ಸುಮಾರು 124 ಅಡಿ ಉದ್ದದ ಒಂದು ನಾವು ಆ ಸ್ಟ್ಯಾಚ್ಯೂನ ನೋಡ್ಬೋದು. ಇವತ್ತಿನ ದಿವಸ ನಾವು 40 ಅಡಿ ಉದ್ದದ ಒಂದು ಸ್ಟ್ಯಾಚ್ಯೂವನ್ನು ಕೂಡ ನಾನು ಕಾರ್ಪೊರೇಟರ್ ಆಗಂಥ ಸಮಯದಲ್ಲಿ ಮಾಡಿದ್ದೀನಿ. ಇನ್ನೂ ಬೇರೆ ಬೇರೆ ಕಡೆ ಸುಮಾರು ಸ್ಟ್ಯಾಚ್ಯೂಗಳನ್ನು ಬೇರೆ ಬೇರೆ ವಾರ್ಡ್ಗಳನ್ನೆಲ್ಲ ನೋಡಿದ್ದೀವಿ. ಆದರೆ ನಮ್ಮದು ಇಡೀ ನಮ್ಮ ಬೆಂಗಳೂರಲ್ಲೇ ದೊಡ್ಡದು ಅನ್ನುವಂಥದ್ದು ಹೆಮ್ಮೆ ನನ್ನ ಮೇಲಿತ್ತು. ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಇದರಲ್ಲಿ ಇನ್ನೂ ದೊಡ್ಡದಾಗಿ ಮಾಡಿದ್ದಾರೆ, ಸಂತೋಷ. ಏನಪ್ಪ ಕೆಂಪೇಗೌಡ ಅಂದರೆ ಬೆಂಗಳೂರು ಅಂದ ತಕ್ಷಣ ಕೆಂಪೇಗೌಡ ಅಂತ ಜ್ಞಾಪಕ ಬರುತ್ತೆ, ಅಥವಾ ಕೆಂಪೇಗೌಡ ಅಂದ ತಕ್ಷಣ ಬೆಂಗಳೂರು ಕಟ್ಟಿದಂತಹ ಒಂದು ವ್ಯಕ್ತಿ ಅನ್ನುವಂತಹ ಏನು ಬರ್ತದೆ ಅಂದರೆ ಬೆಂಗಳೂರನ್ನ ನಿರ್ಮಾತ ಮಾಡಿದಂಥ ವ್ಯಕ್ತಿ ಅಂತಂದರೆ ನಮ್ಮ ಕೆಂಪೇಗೌಡರು. ಇವತ್ತು ಬೆಂಗಳೂರು ಸೆಂಟ್ರಲ್ಲಿ ಎಲ್ಲಿ ಮೆಜೆಸ್ಟಿಕ್ ಅಂತ ನಾವು ಏನು ಕರಿತೀವಿ, ಆ ಸೆಂಟ್ರ್ ಕೆಂಪಾಬುದಿ ಕೆರೆ ಇರ್ಬೋದು, ಆ ಕೆರೆ ಹತ್ರ ನಿಂತ್ಕೊಂಡು 4 ಜೋಡಿ ಎತ್ತುಗಳನ್ನು ಬಿಟ್ಟಂಥ ವ್ಯಕ್ತಿ.